ಶನಿವಾರ ಕರ್ನಾಟಕ ಬಂದ್ ಇರತ್ತಾ ಇರಲ್ವಾ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕನ್ನಡ ಪರ ಹೋರಾಟಗಾರರಿಂದ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿತ್ತು. ಆದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಕರ್ನಾಟಕ ಬಂದ್ ಶನಿವಾರ ಇರತ್ತಾ ಇರಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಮಹಾರಾಷ್ಟ್ರಕ್ಕೆ ಹೋದಂಥ ನಮ್ಮ ರಾಜ್ಯದ ಬಸ್ಗಳ ಮೇಲೆ ದಾಳಿ ನಡೆಸೋದಾಗಿರ್ಬೋದು ಅಥವಾ ಚಾಲಕರು ಮತ್ತೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರುವಂಥದ್ದಾಗಿರ್ಬೋದು, ಇದೆಲ್ಲದನ್ನು ಕೂಡ ಅದರ ಜೊತೆಗೆ ನಮ್ಮ ರಾಜ್ಯದ ಬೆಳಗಾವಿಯಲ್ಲಿ ಎಂಇಎಸ್ ತನ್ನ ಪುಂಡಾಟವನ್ನ ಮೆರೆಯುವಂಥದ್ದಾಗಿರ್ಬೋದು, ಇದೆಲ್ಲದನ್ನ ವಿರೋಧಿಸಿ ಖಂಡಿಸಿ ಶನಿವಾರ ಕರ್ನಾಟಕ ಬಂದ್ಗೆ ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಈಗಾಗಲೇ ರಾಜ್ಯ ಸರ್ಕಾರ ತಯಾರಿಯನ್ನೇನೋ ನಡೆಸಿದೆ. ಯಾವುದೇ ಅಹಿತಕರ ಘಟನೆ ಇನ್ ಕೇಸ್ ಕರ್ನಾಟಕ ಬಂದ್ ಆದರೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಏನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು ಪೊಲೀಸರಾಗಿರ್ಬೋದು. ರಾಜ್ಯದಾದ್ಯಂತ ಕರ್ನಾಟಕ ಬಂದ್ ಆದರೆ ಅಥವಾ ಇನ್ನೊಂದಷ್ಟು ವಿಚಾರಗಳನ್ನು ಗಮನಿಸಬೇಕು ಅಂತಂದರೆ ಕರ್ನಾಟಕ ಬಂದ್ ಏನಾದರೂ ಆದರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಏನೆಲ್ಲ ಇರುತ್ತೆ ಬಂದ್ ದಿನ, ಸಕ್ಸಸ್ಫುಲ್ ಆಗಿ ಶನಿವಾರ ಕರ್ನಾಟಕ ಬಂದ್ ಆಗತ್ತಾ, ಬಸ್ಗಳ ವ್ಯವಸ್ಥೆ ಇರುತ್ತಾ, ಆಟೋಗಳಿರುತ್ತಾ, ರಸ್ತೆಗಳಲ್ಲಿ ಸಂಚಾರ ಯಥಾಸ್ಥಿತಿಯಾಗಿರತ್ತಾ, ಕರ್ನಾಟಕ ಬಂದ್ ಮಾಡೋದಕ್ಕೆ ಮಾಡ್ತಾ ಇರುವಂಥ ಕನ್ನಡ ಪರ ಸಂಘಟನೆಗಳ ಈ ಒಂದು ಹೋರಾಟದ ಡಿಮ್ಯಾಂಡ್ಸ್ಗಳು ಏನೇನಾಗಿರುತ್ತೆ, ಪದೇ ಪದೇ ಎಂಇಎಸ್ ಪುಂಡಾಟವನ್ನ ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋದು ಕನ್ನಡಿಗರು ಅನ್ನೋ ಒಂದು ಪ್ರಶ್ನೆಯನ್ನ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಪದೇ ಪದೇ ಮಹಾರಾಷ್ಟ್ರ ಎಂಇಎಸ್ ಪುಂಡರು ಮಹಾರಾಷ್ಟ್ರಕ್ಕೆ ಹೋದಂಥ ಕರ್ನಾಟಕದ ಬಸ್ಗಳ ಮೇಲೆ ದಾಳಿ ಮಾಡೋದಾಗಿರ್ಬೋದು ಅಥವಾ ಅಲ್ಲಿರುವಂಥ ಕನ್ನಡಿಗರ ಮೇಲೆ ಮಾಡುವಂಥ ಹಲ್ಲೆ ಆಗಿರ್ಬೋದು, ಬೆಳಗಾವಿಯಲ್ಲಿ ಪುಂಡಾಟವನ್ನು ನಡೆಸುವಂಥದ್ದಾಗಿರ್ಬೋದು. ಬೆಳಗಾವಿಯಲ್ಲಿ ಇರುವಂಥ ಸೌಧದ ಪ್ರತಿ ಬಾರಿಯೂ ಕೂಡ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಡೆಸುವಂಥ ಪುಂಡಾಟಗಳಾಗಿರ್ಬೋದು. ಬಂದ್ಗೆ ಪ್ರಮುಖ ಸಂಘಟನೆಗಳಿಂದ ಬೆಂಬಲ ಸಿಕ್ಕಿಲ್ವಂತೆ. ನೈತಿಕ ಬೆಂಬಲ ಅಂತ ಹೋಟೆಲ್ ಅಸೋಸಿಯೇಷನ್ ಬಂದ್ಗೆ ಬೆಂಬಲವನ್ನ ಸೂಚಿಸಿಲ್ಲ. ಕೇವಲ ನೈತಿಕ ಬೆಂಬಲ ಅಷ್ಟೇ ಕೊಟ್ಟಿರುವಂಥದ್ದು ಹೋಟೆಲ್ ಮಾಲೀಕರು. ಬಂದ್ಗೆ ಬೆಂಗಳೂರಿನ ಆಟೋ ಚಾಲಕರು ಬೆಂಬಲ ಸೂಚಿಸಿದ್ದಾರೆ. ಕರ್ನಾಟಕ ಬಂದ್ಗೆ ಸಾರಿಗೆ ಸಂಸ್ಥೆಯಿಂದಲೂ ಕೂಡ ಬೆಂಬಲ ಸಿಕ್ಕಿಲ್ಲ. ಆಟೋ ರಿಕ್ಷಾಗಳು ಅವತ್ತು ರಸ್ತೆಗೆ ಇಳಿಯೋದಿಲ್ಲ. ಹಾಲು ಅಗತ್ಯ ವಸ್ತುಗಳ ಪೂರೈಕೆ ವ್ಯತ್ಯಯ ಆಗೋದಿಲ್ಲ. ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಸಂಚಾರ ಎಂದಿನಂತೆ ಯಥಾಸ್ಥಿತಿಯಾಗಿ ಮುಂದುವರಿಕೆ ಆಗುತ್ತೆ. ಓಲಾ, ಊಬರ್, ಟ್ಯಾಕ್ಸಿ, ಎಪಿಎಂಸಿ, ಥಿಯೇಟರ್ ಎಲ್ಲವೂ ಕೂಡ ಬೆಂಬಲ ಸೂಚಿಸಿವೆ. ಹೋಟೆಲ್ ಮಾಲೀಕರ ಸಂಘದಿಂದ ಕೇವಲ ನೈತಿಕ ಬೆಂಬಲ ಅಷ್ಟೇ, ಅಂದರೆ ಹೋಟೆಲ್ ಎಲ್ಲವೂ ಕೂಡ ಯಥಾಸ್ಥಿತಿಯಾಗಿ ಮುಂದುವರಿಕೆ ಆಗತ್ತೆ, ಬಂದಿಗೆ ನಮ್ಮ ಸಪೋರ್ಟ್ ಇದೆ ಅಂತ ನೈತಿಕವಾಗಿ ಹೇಳ್ತಾ ಇದ್ದಾರಷ್ಟೆ. ಬಂದ್ ಮಾಡುವಂಥ ಅನಿವಾರ್ಯತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೋಟೆಲ್ ಅಸೋಸಿಯೇಷನ್ ಅವರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಎಲ್ಲವೂ ಕೂಡ ಯಥಾಸ್ಥಿತಿ ಹಾಗೆ ಮುಂದುವರಿತಾ ಇದೆ. ಓಲಾ, ಊಬರ್ ಕೂಡ ಬೆಂಬಲವನ್ನು ಸೂಚಿಸಿರುವಂಥದ್ದು. ಬಂದ್ ದಿನವೂ ಸರ್ಕಾರಿ ಸೇವೆ ಎಂದಿನಂತೆ ನಡೆಯಲಿದೆ. ಬ್ಯಾಂಕ್ ಆಗಿರ್ಬೋದು ಇದೆಲ್ಲವೂ ಯಥಾಸ್ಥಿತಿಯಾಗಿರುತ್ತೆ. ಬಂದ್ಗೆ ಬೆಂಬಲ ಇಲ್ಲ ಅಂತ ಅನಂತ ಸುಬ್ಬರಾವ್ ಹೇಳಿದ್ದಾರೆ. ಕೆಎಸ್ಆರ್ಟಿಸಿ ಸಾಫ್ಟ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷರು. ಇನ್ನು ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ಮಾಡ್ತಾ ಇರುವಂಥದ್ದೇ ಇದಕ್ಕೆ ನೋಡಿ. ಕೆಎಸ್ಆರ್ಟಿಸಿ ಬಸ್ಸು ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕರು ಮತ್ತು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಎಂಇಎಸ್ ಪುಂಡರ ಆಟ ಅಥವಾ ಪುಂಡಾಟಕ್ಕೆ ಪದೇ ಪದೇ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋದಂಥ ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ಕಂಡಕ್ಟರ್ ಇಬ್ಬರೂ ಮೇಲೂ ಕೂಡ ಹಲ್ಲೆ ಮಾಡಿದ್ರು. ಜೈ ಮಹಾರಾಷ್ಟ್ರ ಅಂತ ಮಸಿ ಬಳ್ದಿದ್ರು ನಮ್ಮ ಬಸ್ಸಿಗೆ. ಇಂಥ ಸಂದರ್ಭದಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿನೇ ಬೆಂಬಲ ಸೂಚಿಸ್ತಾ ಇಲ್ಲ. ಹೋಟೆಲ್ ಅಸೋಸಿಯೇಷನ್ ಕೂಡ ನೈತಿಕ ಬೆಂಬಲ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಈ ಒಂದು ಬಂದ್ ಅಂತ?
ವಿದ್ಯಾ, ಇದೇ ಶನಿವಾರ ಕರ್ನಾಟಕ ಬಂದ್ ಇರುತ್ತೆ. MES ಪುಂಡಾಟವನ್ನ ಖಂಡಿಸಿ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಒಕ್ಕೊರಲಿನಿಂದ ಈ ಒಂದು ಬಂದ್ಗೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಶನಿವಾರ ಬಂದ್ ನಲ್ಲಿ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನ ನೀಡಿದಾವೆ? ಈಗ ಅಖಂಡ ಕರ್ನಾಟಕ ಬಂದ್ ಅಂತ ಬಂದಾಗ ಒಂದಿಷ್ಟು ನೈತಿಕ ಬೆಂಬಲವನ್ನ ಬಂದ್ಗೆ ಸೂಚಿಸ್ತಾರೆ. ಇನ್ನೊಂದಿಷ್ಟು ಜನರು ನಾವು ಆ ದಿನ ರಿಕ್ಷಾಗಳನ್ನ ಓಡಿಸಲ್ಲ ಅಥವಾ ಸಂಪೂರ್ಣವಾಗಿ ನಮ್ಮ ಉದ್ಯಮವನ್ನ ನಿಲ್ಲಿಸ್ತೀವಿ, ಯಾವುದೇ ಚಟುವಟಿಕೆ ಕೂಡ ನಡೆಸಲ್ಲ ಅನ್ನೋ ಮಾತು ಕೂಡ ನಡೆಯುತ್ತೆ. ಪ್ರತಿ ಬಾರಿ ಕರ್ನಾಟಕ ಬಂದ್ ಅಂತ ಬಂದಾಗ ಒಂದಿಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನ ಕೊಟ್ಟಿದ್ರೆ, ಇನ್ನೊಂದಿಷ್ಟು ಸಂಘಟನೆಗಳು ಸಂಪೂರ್ಣವಾಗಿ ತಮ್ಮ ಚಟುವಟಿಕೆಗಳನ್ನ ಬಂದ್ ಮಾಡಿ ಈ ಒಂದು ಬಂದ್ ಯಶಸ್ಸಿನಲ್ಲಿ ಸಹಕಾರವನ್ನ ಮಾಡ್ತಾರೆ. ಈ ಬಾರಿ ಕೂಡ ಕರ್ನಾಟಕ ಬಂದ್ಗೆ ಹೋರಾಟಗಾರರು ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ನೀವು ಹೇಳಿದಂತೆ ಮಹಾರಾಷ್ಟ್ರಕ್ಕೆ KSRTC ಬಸ್ ಹೋಗುತ್ತಂದ್ರೆ ಬಸ್ ಚಾಲಕರು, ಡ್ರೈವರು ಒಂಥರ ಉಸಿರುಗಟ್ಟಿಸುವಂತಹ ವಾತಾವರಣಕ್ಕೆ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಯಾವಾಗ ಒಂದು ಹಲ್ಲೆ ಆಗತ್ತೆ ಅಥವಾ ಅವಮಾನ ಆಗತ್ತೆ, ಈ ಬಗ್ಗೆ ಕೂಡ ಈ ಹಿಂದೆ ಕೂಡ ಸಾಕಷ್ಟು ವಿಡಿಯೋ ಕೂಡ ವೈರಲ್ ಆಗಿದ್ವು. ಜೈ ಮಹಾರಾಷ್ಟ್ರ ಅಂತ ಹೇಳುವಂತೆ ಮಾಡಿದ್ರು, ಕರ್ನಾಟಕ ಬಸ್ಗೆ ಮಸಿ ಬರೆದಿದ್ರು. ಸೊ ಈ ನಿಟ್ಟಿನಲ್ಲಿ ಒಂದು ವಿಪರ್ಯಾಸ ಅಂದ್ರೆ BMTC KSRTC ಅಂದ್ರೆ ಈ ಒಂದು ಸಾರಿಗೆ ನಿಗಮ ಏನಿದೆ ಬಸ್ಗೆ ಬೆಂಬಲವನ್ನ ನೀಡಿಲ್ಲ. ಅಂದ್ರೆ ನಾವು ನೈತಿಕ ಬೆಂಬಲವನ್ನ ನೀಡ್ತೀವಿ, ಅಂದು ಯಥಾವತ್ತಾಗಿ ನಮ್ಮ ಬಸ್ಗಳು ರಸ್ತೆಯಲ್ಲಿ ಸಂಚಾರ ಮಾಡ್ತಾವಂತ ಹೇಳಿದ್ದಾರೆ. ಇನ್ನ ಅಗತ್ಯ ವಸ್ತುಗಳು ಹಾಲಾಯ್ತು, ಮೊಸರಾಯ್ತು, ಮೆಡಿಸನ್, ಆಸ್ಪತ್ರೆಗಳು ಇವೆಲ್ಲವೂ ಇರುತ್ತೆ. ಇದರ ಹೊರತಾಗಿ ಆಟೋ ಚಾಲಕರ ಸಂಘಟನೆಗಳು ಕೂಡ ಒಂದಿಷ್ಟು ಬಂದ್ಗೆ ಬೆಂಬಲವನ್ನ ನೀಡಿದ್ದಾರೆ. ಅಖಂಡ ಕರ್ನಾಟಕ ಬಂದ್ ಅಂತ ಬಂದಾಗ ಹೋರಾಟಗಾರರು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸೋದು ಯಾಕಂದ್ರೆ ನಾವು ಅಖಂಡ ಕರ್ನಾಟಕ ಬಂದ್ ಅಂತ ಘೋಷಣೆ ಮಾಡಿದಾಗ ಒಂದಿಷ್ಟು ಸಂಘಟನೆಗಳು ನಾವು ನೈತಿಕ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಸೈಲೆಂಟ್ ಆಗಿ ಸರ್ದಿದ್ದು ಕೂಡ ಇದೆ. ಇಂಥದ್ದೇ ಹೋಟೆಲ್ ಅಸೋಸಿಯೇಷನ್ ಕೂಡ ಒಂದು ವಿಡಿಯೋ ಕೂಡ ಪ್ರೆಸ್ ರಿಲೀಸ್ ಅನ್ನ ಕೊಟ್ಟಿದೆ. ಅಂದ್ರೆ ನಾವು ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ, ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಆದ್ರೆ ನಾವು ನೈತಿಕವಾಗಿ ಇದ್ ಮಾಡ್ತೀವಿ ಅಂತ. ಸೊ ಈ ಬಾರಿ ಕನ್ನಡ ಪರ ಸಂಘಟನೆಗಳು 22ನೇ ತಾರೀಕು ಅದರಲ್ಲೂ ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ತಯಾರಿ ಮಾಡ್ಕೊಂಡಿದೆ. ಅಗತ್ಯ ವಸ್ತುಗಳನ್ನ ಹೊರತುಪಡಿಸಿ ಇನ್ಯಾವ ವ್ಯವಸ್ಥೆ ಕೂಡ ಇರಲ್ಲ ಅಂತ ತೀರಾ ಗಟ್ಟಿಯಾಗಿ ಕೂಡ ಹೇಳಿದೆ. 22ನೇ ತಾರೀಕು ಬಹುಶಃ ಬಾದಶಃ ಅಂತ ಹೇಳ್ಬೋದು, ಈ ಒಂದು ಕರ್ನಾಟಕ ಬಂದ್ ಯಶಸ್ವಿ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾ, ಸವಿತಾ, ಪ್ರಮುಖವಾಗಿ ನಾವು ಗಮನಿಸ್ಬೇಕಂದ್ರೆ ಇದೇನು ಹೊಸದೇನಾಗಿ ಈ MES ಪುಂಡಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೊಸದಾಗಿ ಮಾಡ್ತಾ ಇರುವಂಥ ಬಂದೇನಲ್ಲ. ಆದರೆ ಯಾವುದೇ ರಾಜ್ಯ ಸರ್ಕಾರ ಯಾವುದೇ ಆಗಿರಲಿ, ಯಾವ ಪಕ್ಷದ್ದಾಗಿರಲಿ, ಸರಿಯಾಗಿ ಕಟ್ಟುನಿಟ್ಟಿನ ಕ್ರಮ ಆಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ಕೇವಲ ಹೋರಾಟಗಾರರದಷ್ಟೇ ಇದು ಜವಾಬ್ದಾರಿ ಅಲ್ಲ, ರಾಜ್ಯ ಸರ್ಕಾರದ್ದು ಕೂಡ ಜವಾಬ್ದಾರಿ ಆಗಿರುತ್ತೆ ಈ MES ಪುಂಡಾಟಕ್ಕೆ ಬ್ರೇಕ್ ಹಾಕುವಂಥದ್ದು. ರಾಜ್ಯ ಸರ್ಕಾರ ಏನು ಮಾಡುತ್ತೆ ಹಾಗಾದ್ರೆ ಅಂತ? ವಿದ್ಯೆ, ಪ್ರಮುಖವಾಗಿ ಬಂದು ಹೋರಾಟ ಅಖಂಡ ಕರ್ನಾಟಕ ಬಂದ್ ಅಂತ ಹೋರಾಟಗಾರರು ಹೋರಾಟದ ಹಾದಿ ಹಿಡಿಯೋಕ್ಕಿಂತ ಮುಂಚೆನೆ ಸರ್ಕಾರ ಯಾವ್ದು ಸಮಸ್ಯೆ ಇದೆ, ಎಲ್ಲಿ ಸಮಸ್ಯೆ ಆಗ್ತಿದೆ, ಆ ಸಮಸ್ಯೆಗೆ ಶಾಶ್ವತ ಪರಿಹಾರ ಇಲ್ಲ ಅಂದ್ರೂ ತಾತ್ಕಾಲಿಕ ಪರಿಹಾರ ಯಾವ ರೀತಿ ತಗೊಳ್ಬೇಕು, ಈ ಬಗ್ಗೆ ಒಂದಿಷ್ಟು ಮುತರ್ಜಿ ವಹಿಸಿದ್ರೆ ಬಹುತೇಕ ಹೋರಾಟಗಾರರು ರಸ್ತೆಗಿಳಿಯುವಂತಹ ಪರಿಸ್ಥಿತಿ ಇರಲ್ಲ. MES ಈ ಒಂದು ಸಂಘಟನೆಯ ಪುಂಡಾಟಿಕೆ ಸಾಕಷ್ಟು ಕರ್ನಾಟಕದ ಜನರು ಇದನ್ನ ಅನುಭವಿಸಿದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಿದೆ. ಬಹುತೇಕ ಮಹಾರಾಷ್ಟ್ರ ಮತ್ತೆ ಬೆಳಗಾಂ ಆ ಭಾಗದಲ್ಲಿ, ಗಡಿ ಭಾಗದಲ್ಲಿ ಹೋಗ್ಬೇಕಂದ್ರೆ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ KSRTC ಬಸ್ಗಳಿಗೂ ಕೂಡ ಅನಿವಾರ್ಯ ಆಗಿದೆ. ಜೊತೆಗೆ ಕನ್ನಡಿಗರ ಮೇಲೆ ಆಗ್ತಿರುವಂತಹ ಹಲ್ಲೆಗಳು ಇವೆಲ್ಲವೂ ಸರ್ಕಾರಕ್ಕೆ ಕೈಗನ್ನಡಿ ಆಗಿದೆ. ಮುಂದೆನೇ ಇದಾವೆ ಉದಾಹರಣೆಗಳಿಗೂ ಕೂಡ ಇದ್ರು ಸರ್ಕಾರ ಒಂದಿಷ್ಟು ಗಮನ ಹರಿಸಿ ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮ ತರೋದು ಅಥವಾ ಹೊರ ರಾಜ್ಯದಿಂದ ಸಭೆ ಕರೆಯೋದು ಅಥವಾ ಮಾತುಕತೆ ಮಾಡಿ ಈ ಸಮಸ್ಯೆನ ಸಾಲ್ವ್ ಮಾಡಬಹುದು. ಯಾವುದೋ ಒಂದು ಸಂಘಟನೆ ತನ್ನ ಇಷ್ಟ ಆಟೋಪಚಾರ ಅಂತಾರಲ್ಲ ಹಂಗ ಮಾಡೋಕೆ ಬಿಡ್ಲಿಲ್ಲ ಅಂದ್ರೆ ಬಹುತೇಕ ಹೋರಾಟಗಾರರು ಕರ್ನಾಟಕ ಬಂದ್ ಮಾಡುವಂತಹ ಅನಿವಾರ್ಯತೆ ಇರಲಿಲ್ಲ. ಸರ್ಕಾರ ಮುಂದುವರ್ಸಿ ಈಗ ಯಾವುದೇ ಸರ್ಕಾರ ಬಂದ್ರು ಆಗಷ್ಟೇ ಒಂದು ಸಮಾಧಾನದ ಮಾತುಗಳನ್ನ ಹೇಳ್ತಾರೆ ಅಥವಾ ಹೋರಾಟಗಾರರು ಹೋರಾಟವನ್ನ ಮಾಡ್ತಾರೆ. ಇದ್ರ ಹೊರತಾಗಿ ಯಾವುದೇ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಬಂದ್ ಸರ್ಕಾರನ ಎಚ್ಚರಿಸುತ್ತೆ ಅಂತ ಕಾದ್ ನೋಡ್ಬೇಕು. ವಿದ್ಯಾ, ಓಕೆ, ಧನ್ಯವಾದಗಳು ಸವಿತಾ ತಮ್ಮ ಡೀಟೇಲ್ಸ್ಗೆ.